ಹಾವೇರಿ ಸೈಕ್ಲಿಂಗ್ ಕ್ಲಬ್ ಹುಟ್ಟಿದ್ದು 2019ರಲ್ಲಿ. 2019ರಲ್ಲಿ ಯಾಕಂದರೆ ನಾವು ಎಲ್ಲರೂ ಬೇರೆ ಬೇರೆ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಎಲ್ಲರೂ ಹೋಗ್ತಿದ್ರು. ಬಟ್ ಕೊರೋನಾ ಟೈಮಲ್ಲಿ ಏನಾಯಿತು, ಎಲ್ಲ ಗ್ರೌಂಡ್ಸ್ ಎಲ್ಲ ಬಂದ್ ಮಾಡಿದರು. ಸೋಷಲ್ ಕಾಂಟ್ಯಾಕ್ಟ್ಸ್ ಎಲ್ಲ ಬಂದಾಯಿತು. ಅಂದರೆ ಗುಂಪಿನಲ್ಲಿ ಎಲ್ಲೂ ಹೋಗೋದಿದ್ದಿಲ್ಲ. ಆವಾಗ ನಾವು ಏನು ಮಾಡಿದ್ವಿ, ಸೈಕಲ್ ಎಲ್ಲ ತೊಗೊಂಡು ನಾವು ಒಂದು 3-4 ಜನ ತೊಗೊಂಡು ಸೈಕಲ್ ತೊಗೊಂಡು ಒಬ್ಬೊಬ್ಬರನ್ನೇ ಸೇರಿಸ್ತಾ 2019ರಲ್ಲಿ ಸಣ್ಣ ರೈಡ್ಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕೊರೋನಾ ಟೈಮಲ್ಲಿ ಒಬ್ಬೊಬ್ಬರೇ ಸಿಂಗಲ್ ರೈಡ್ ಇಲ್ಲ ಇಬ್ಬರು ಡಿಸ್ಟೆನ್ಸ್ ಇಟ್ಕೊಂಡು ನಾವು ರೈಡ್ ಮಾಡ್ತಾ ಹೋದ್ವಿ. ಹೀಗೆ ನಮ್ಮ ಸೈಕಲ್ ಕ್ಲಬ್ ಬೆಳೀತಾ ಬಂತು. ಆಮೇಲೆ 2021ರಲ್ಲಿ ಫಸ್ಟ್ ಟೈಮ್ ನಾವು ಸೈಕ್ಲೋತ್ಸವ ಮಾಡಿದ್ವಿ. ಆಮೇಲೆ 2023ರಲ್ಲಿ ನಮ್ಮ ಕ್ಲಬ್ ಒನ್ ಅಮಾಂಗ್ ದ 84 ಕ್ಲಬ್ಸ್ ಇನ್ ಇಂಡಿಯಾ ಅಡಾಕ್ಸ್ ಇಂಟರ್ನ್ಯಾಷನಲ್ ಇದಕ್ಕೆ ರಿಜಿಸ್ಟರ್ ಆಯಿತು. ಸೊ ಹಾವೇರಿ ಸೈಕ್ಲಿಂಗ್ ಕ್ಲಬ್ ವಿ ಆರ್ ಪ್ರೌಡ್ ಟು ಟೆಲ್ ದ್ಯಾಟ್ ವಿ ಆರ್ ಒನ್ ಅಮಾಂಗ್ ದ 84 ಕ್ಲಬ್ಸ್ ಥ್ರೂ ಔಟ್ ಇಂಡಿಯಾ. ಸೊ ನಾವು ಅದು ಏನು ಇಂಪಾರ್ಟೆನ್ಸ್ ಅಂದರೆ, ಹಾವೇರಿ ನಾವು ರೈಡ್ಸ್ ಕಂಡಕ್ಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಇದೆ. ಅಂದರೆ ರೈಡ್ಸ್ ಅಂದರೆ ಏನು, 100 ಕಿಲೋಮೀಟರ್ಸ್, 200 ಕಿಲೋಮೀಟರ್ಸ್, 300 ಕಿಲೋಮೀಟರ್ಸ್, 400, 600 and 1000. ಅದು ಹೆಂಗಿರುತ್ತಂದರೆ 200 ಕಿಲೋಮೀಟ್ರ್ 13.5 ಗಂಟೆಯಲ್ಲಿ ಕಂಪ್ಲೀಟ್ ಮಾಡಬೇಕು ವಿದೌಟ್ ಸಪೋರ್ಟ್. ಆಮೇಲೆ 300 ಕಿಲೋಮೀಟರ್ಸ್ ನೀವು 20 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಆಮೇಲೆ 427 ಅವರ್ಸಲ್ಲಿ, 600 ಕಿಲೋಮೀಟರ್ಸ್ 40 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ಆ್ಯಂಡ್ 1000 ಕಿಲೋಮೀಟರ್ಸ್ 75 ಅವರ್ಸಲ್ಲಿ ಕಂಪ್ಲೀಟ್ ಮಾಡಬೇಕು. ನಮ್ಮ ಕ್ಲಬ್ನಿಂದ 4 ಜನ ನಾವು ಸೂಪರ್ ರ್ಯಾಂಡೋನರ್ಸ್ ಅಂತ ಹೇಳ್ತೇವೆ. ಯಾರು ಒಂದು ಅಕಾಡೆಮಿಕ್ ಇಯರಲ್ಲಿ 200, 300, 400, 600 ಕಿಲೋಮೀಟ್ರ್ ಯಾರು ಒಂದು ಅಕಾಡೆಮಿಕ್ ಇಯರಲ್ಲಿ ವಿದೌಟ್ ಸಪೋರ್ಟ್ ಕಂಪ್ಲೀಟ್ ಮಾಡ್ತಾರಲ್ಲ ಅವ್ರಿಗೆ ಸೂಪರ್ ರ್ಯಾಂಡೋನರ್ಸ್ ಅಂತ ಹೇಳ್ತಾರೆ. ಅದರಲ್ಲಿ ನಾನು, ಶ್ರವಣ್ ಪಂಡಿತ್, ದಯಾನಂದ್ ಸುರಗೊಂಡ್, ಪ್ರಕಾಶ್ ಮತ್ತು ಪಾಮ್ನಹಳ್ಳಿ ಅಂಥೇಳಿ 4 ಜನ ನಾವು ಅದನ್ನ ಕಂಪ್ಲೀಟ್ ಮಾಡಿದ್ದೇವೆ. ಸೊ ಇದು ಹಾವೇರಿ ಕ್ಲಬ್ಬಿಗೆ ಒಂದು ಹೆಮ್ಮೆಯ ವಿಷಯ. ಬರುವ ಇನ್ನೊಂದು 10 ದಿವಸದಲ್ಲಿ ನಮ್ಮ ಇನ್ನೊಬ್ಬ ಮೆಂಬರ್ ಆದ ತಿಮ್ಮೇಶ್ ಕುಮಾರ್ ಅವರು 1000 ಕಿಲೋಮೀಟರ್ಸ್ ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಒಂದು ರೈಡ್ ಮಾಡ್ತಾಯಿದ್ದಾರೆ. ಸೊ ಅದು ಫಸ್ಟ್ ಫ್ರಮ್ ಅವರ್ ಹಾವೇರಿ ಕ್ಲಬ್ನಿಂದ ಅವರು 1000 ಕಿಲೋಮೀಟರ್ ರೈಡ್ ಮಾಡ್ತಾರೆ. ಅವ್ರಿಗೆಲ್ಲ ಒಳ್ಳೆಯದು. ಈಗ ಅರೌಂಡ್ 40 ಜನ ಸದಸ್ಯರಿದ್ದೇವೆ ನಾವು. ಬಟ್ ಈಗ ನಾವು ಸೈಕ್ಲೋತ್ಸವ ಮಾಡುವ ಕಾರಣ ಅವೇರ್ನೆಸ್, ಈಗ ಹೆಲ್ತ್ ಅವೇರ್ನೆಸ್ ಎಲ್ಲರಿಗೂ ಬರಲಿ ಅಂತ. ಸೊ ಈಗಿನ ಕಾಲದಲ್ಲಿ ಈಗ ನೀವು ನೋಡಿದರೆ ಎಲ್ಲ ಯಂಗ್ಸ್ಟರ್ಸ್ ಎಲ್ಲ ಹಾರ್ಟ್ ಅಟ್ಯಾಕ್ಸಿಂದ ಡೆತ್ ಆಗ್ತಾಯಿದ್ದಾವೆ. ಸೊ ಅದಕ್ಕೆಲ್ಲ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಸರಿಯಾಗಿ ಆಗ್ತಾಯಿಲ್ಲ. ಎಲ್ಲರೂ ಸೆಡೆಂಟ್ರಿ ಲೈಫ್ ಸ್ಟೈಲ್. ಇಲ್ಲಿಂದ ಒಂದು 10 ಅಂಗಡಿಗೆ ಹೋಗ್ಬೇಕಂದ್ರೆ ಯಾರು ಬೇಕಂದ್ರೂ ಬೈಕ್ ತೊಗೊಂಡು ಹೋಗ್ತಾರೆ, ನಡ್ಕೊಂಡು ವಾಕು ಹೋಗೋದಿಲ್ಲ ಯಾರು. ಸೊ ಹೀಗಾಗಿ ಎಲ್ಲರೂ ಫಿಸಿಕಲ್ ಆ್ಯಕ್ಟಿವಿಟೀಸಿಂದ ಏನಾಗುತ್ತೆ, ನಿಮ್ಮ ಬಾಡಿಯಲ್ಲಿ ಎಂಡಾರ್ಫಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದರಿಂದ ನಿಮ್ಮದು ಮೂಡ್ ಎಲಿವೇಟ್ ಆಗುತ್ತೆ. ಈವನ್ ನಾವು ಯಾವಾಗಾದರೂ ಒಂದು ದಿವಸ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲಿಲ್ಲ ಅಂದರೆ ಅವತ್ತು ಫುಲ್ ಡೇ ನಮ್ಗೆ ವರ್ಕ್ ಮಾಡಲಿಕ್ಕೆ ಒಂಥರ ಲೇಸಿನೆಸ್, ನಿದ್ದೆ ಬಂದಂಗೆ ಆಗುತ್ತೆ. ಸೊ ಮಾರ್ನಿಂಗ್ ಎನಿ ಫಿಸಿಕಲ್ ಎಕ್ಸಸೈಸ್ ಲೈಕ್ ನೀವು ರನ್ನಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ಸ್ಕಿಪ್ಪಿಂಗ್ ಇರ್ಬೋದು, ಯೋಗ ಇರ್ಬೋದು, ಎನಿಥಿಂಗ್ ವಿಲ್ ಇನ್ಕ್ರೀಸ್ ದ ಎಂಡಾರ್ಫಿನ್ ಲೆವೆಲ್ಸ್ ಇನ್ ದ ಬಾಡಿ. ಸೊ ಅದರಿಂದ ನಿಮ್ಮದು ಫುಲ್ ಡೇ ನಿಮ್ಮ ಆ್ಯಕ್ಟಿವಿಟೀಸ್ ಚೆನ್ನಾಗಿರುತ್ತೆ. ಸೊ ನಮ್ಮದು ಮೇನ್ ಏಮ್ ಆಫ್ ಹಾವೇರಿ ಸೈಕ್ಲಿಂಗ್ ಕ್ಲಬ್ ಈಸ್ ಬಿ ಹೆಲ್ದಿ. ಸೊ ಎಲ್ಲರೂ ಹೆಲ್ದಿಯಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಅದಕ್ಕೆ ಈ ಸತಿ ಸೈಕ್ಲೋತ್ಸವ ನವಂಬರ್ 10ರಲ್ಲಿ ನಾವು ಅವೇರ್ನೆಸ್ ಸಲುವಾಗಿ ಇದು ಮಾಡ್ತಾಯಿದ್ದೇವೆ, ಕಂಡಕ್ಟ್ ಮಾಡ್ತಾಯಿದ್ದೇವೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಎಷ್ಟು ಸಲ ಮಾಡಿದ್ವಿ ಸರ್? ನಾವು ಆಲ್ರೆಡಿ 2 ಸೈಕ್ಲೋತ್ಸವಗಳನ್ನು ಮಾಡಿದ್ದೇವೆ. ಕೊರೋನಾ ಟೈಮಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಸೊ ಇದು 3ನೇ ಸೈಕ್ಲೋತ್ಸವ. ಈಗಿನ ದಿನಮಾನಗಳಲ್ಲಿ ಮುಖ್ಯವಾಗಿ ಈ ಆರೋಗ್ಯ ಕೆಡಲಿಕ್ಕೆ ಮುಖ್ಯವಾದ ಕಾರಣ ಜೀವನ ಶೈಲಿ. ಇಂಪ್ರಾಪರ್ ಜೀವನ ಶೈಲಿ ಮಾಡೋದ್ರಿಂದ, ಲೈಫ್ ಸ್ಟೈಲ್ ಮಾಡೋದ್ರಿಂದನೇ ಎಲ್ಲರ ಆರೋಗ್ಯಕ್ಕೆ ಹಾನಿ ಉಂಟಾಗ್ತಾ ಇದೆ ಅಂತಂದು ಎಲ್ಲರಿಗೂ ತಿಳಿದೇ ಇದೆ. ಈಗಿನ ಕಾಲದಲ್ಲಿ ಒಂದು ಸಣ್ಣ ಕೆಲಸಗಳಿಗೂ ಸಹ ನಾವು ಯಾವುದೇ
ದೈಹಿಕವಾಗಿ ಮಾಡದೆ ಅದನ್ನು ವೆಹಿಕಲ್ ಅಥವಾ ಇವುಗಳಿಂದ ನಾವು ಮಾಡ್ತಾಯಿದ್ವಿ. ನಮಗೆ ಗೊತ್ತಿದ್ದ ಹಾಗೆ ಇವೆಲ್ಲವುಗಳು ಮುಂದಿನ ದಿನಗಳಲ್ಲಿ ಎಸ್ಪೆಷಲಿ ಯಂಗ್ಸ್ಟರ್ಸ್ಗಳು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಸಣ್ಣ ಸಣ್ಣ ಕೆಲಸಗಳಿಗೂ ಸಹ ವೆಹಿಕಲ್ಗಳನ್ನು ಇವುಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಇವುಗಳು ಅವರ ಈ ದೈನಂದಿನ ಚಟುವಟಿಕೆಗಳನ್ನು ಕಡಿಮೆ ಮಾಡ್ತಾ ಇದ್ದಾವೆ. ಅವು ಮುಂದಿನ ದಿನಗಳಲ್ಲಿ ಅವರಿಗೆ ರೋಗವನ್ನು ಹೊಂದಲಿಕ್ಕೆ ಕಾರಣ ಆಗ್ತಾ ಇದ್ದಾವೆ. ಎಸ್ಪೆಷಲಿ ಈಗಿನ ದಿನಗಳಲ್ಲಿ ನಾವು ಕೇಳ್ತಾ ಇದ್ದಂಗೆ ಡಯಾಬಿಟಿಕ್ ಅಂತಹ ರೋಗ ಸರ್ವೇ ಸಾಮಾನ್ಯವಾಗಿದೆ. ಡಯಾಬಿಟಿಕ್ಗೆ ಮುಖ್ಯ ಕಾರಣವೇ ನಾವು ಮಾಡುವಂತಹ ದೈಹಿಕವಾಗಿ ಮಾಡುವಂತಹ ಚಟುವಟಿಕೆಗಳ ಕೊರತೆ ಮಾತ್ರ. ಎಲ್ಲಿ ನಾವು ಈ ಚಟುವಟಿಕೆಗಳು ಹೆಚ್ಚಾಗ್ತಾ ಇದ್ದಾವೆ ಅಲ್ಲಿ ಡಯಾಬಿಟಿಕ್ ಅಂತಹ ರೋಗ ಕಡಿಮೆ ಆಗ್ತಾ ಇದೆ. ಹಾಗೆ ಕಾರ್ಡಿಯಾಕ್ ಮತ್ತು ಕ್ಯಾನ್ಸರ್ನಂಥ ರೋಗಗಳಿಗೂ ಸಹ ಒಂದಲ್ಲ ಒಂದು ಕಾರಣ ಈ ಕುಂದಿರುವಂತಹ ದೈಹಿಕ ಚಟುವಟಿಕೆಗಳು. ಹಾಗೆಯೇ ಪ್ರತಿ ದಿವಸ ನೀವು ಮಿನಿಮಮ್ ಆಗಿ 200 ಕ್ಯಾಲರಿಗಳನ್ನು 1 ಅವರ್ ನೀವು ಸೈಕ್ಲಿಂಗ್ ಮಾಡಿದರೆ 200 ಕ್ಯಾಲರಿಯಷ್ಟು ನೀವು ಬರ್ನ್ ಮಾಡ್ಬೋದು. ಹಾಗೆ ಪ್ರತಿ ವಾರ ಸರಿಸುಮಾರಾಗಿ 2000 ಕ್ಯಾಲರಿ ಆದರೂ ನೀವು ಬರ್ನ್ ಮಾಡ್ತಾ ಹೋದರೆ ಬರುವಂಥ ರೋಗಗಳಿಂದ ನಾವು ದೂರ ಇಡಬಹುದು ಅನ್ನಿಸ್ತಾ ಇದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಸೈಕ್ಲಿಂಗನ್ನು ಬಗ್ಗೆ ಅನೇಕ ಉತ್ತಮ ಗುಣಗಳನ್ನು ತಿಳ್ಕೊಂಡು ವಿದ್ಯಾರ್ಥಿಗಳಾಗಲಿ ಹಾಗೂ ವಯಸ್ಕರಿಗಾಗಲಿಕ್ಕಿಲ್ಲ, ಬಟ್ ವಿದ್ಯಾರ್ಥಿಗಳಿಗೂ ಮತ್ತು ಮಧ್ಯವಯಸ್ಕರಿಗೆ ಇದು ಉತ್ತಮವಾದ ಎಕ್ಸಸೈಸ್ ಅಂತ ಹೇಳ್ತಾ ಇದ್ವಿ. ಇದರಿಂದ ಬೆನಿಫಿಟ್ಸ್ ಎಲ್ಲದಕ್ಕಿಂತ ಮುಖ್ಯ ಏನಂತಂದರೆ ನೀವು ಹೋಗುವಾಗ ಕೇವಲ ಎಕ್ಸಸೈಸ್ ಒಂದೇ ಮಾಡೋದಿಲ್ಲ, ಪರಿಸರವನ್ನು ನೋಡ್ತಿದ್ದೀರಿ, ಹೊಸ ವಸ್ತುಗಳು, ಹೊಸ ಜನರನ್ನು ಮಾಡ್ತಾ ಇದ್ದೀರಿ. ಇದು ನಿಮ್ಮ ಕೇವಲ ಶಾರೀರಿಕವಲ್ಲ ಮಾನಸಿಕವಾದ ಒಂದು ಹೆಲ್ತನ್ನು ಸಹ ಇದು ಇಂಪ್ರೂವ್ ಮಾಡ್ತಾ ಇದೆ. ಹಾಗಾಗಿ ಎಲ್ಲರೂ ಸೈಕ್ಲಿಂಗ್ ಮಾಡಿ ಸೈಕ್ಲಿಂಗಿಂದ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ. ಹೇಳಿ SR ಅನ್ನುವಂಥದ್ದು ಒಂದು ಸೈಕ್ಲಿಂಗ್ ಇವೆಂಟ್ನಲ್ಲಿ ಒಂದು ದೊಡ್ಡ ಚಾಲೆಂಜ್. ಅದು ಒಂದು ಸೈಕಲ್ ಇಯರ್ದೊಳಗೆ 200 ಕಿಲೋಮೀಟರು, 400 ಕಿಲೋಮೀಟ್ರು, 300 ಕಿಲೋಮೀಟ್ರು, 600 ಕಿಲೋಮೀಟ್ರನ್ನ ಒಂದು ಕಡಿಮೆ ಅವಧಿಯೊಳಗೆ ಕಂಪ್ಲೀಟ್ ಮಾಡಿದವರು SR ಅಂಥೇಳಿ ಕನ್ಸಿಡರ್ ಆಗ್ತಾರೆ. ಈ SRನ್ನು ಕಂಪ್ಲೀಟ್ ಮಾಡಲಿಕ್ಕೆ ಟೈಮಿಂಗನ್ನು ನಿಗದಿಪಡಿಸಲಾಗಿರುತ್ತೆ. SR ಅಂತಂದ್ರೆ ಸೂಪರ್ ರ್ಯಾಂಡೋನಿಯರ್ ಅಂತಂದು ಹೇಳಿ. ಸೂಪರ್ ರ್ಯಾಂಡೋನಿಯರ್ ಆದಂಥವರು ಪ್ಯಾರಿಸ್ನಲ್ಲಿ ನಡೆಯುವಂತಹ ಒಂದು ಸೈಕ್ಲಿಂಗ್ ಉತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ಒಂದು ವಿಷಯ ಅದು. ಈ ಥರನಾಗಿ ನಮ್ಮ ಹಾವೇರಿ ಸೈಕ್ಲಿಂಗ್ ಕ್ಲಬ್ನಿಂದ ಶ್ರವಣ್ ಪಂಡಿತ್ ಡಾಕ್ಟರ್ ಅವರು ಮತ್ತು ನಾನು ದಯಾನಂದ್ ಸೂರ್ಗೊಂಡ್ ಹಾಗೂ ಮಂಜುನಾಥ್ ಪಾಮೇನಹಳ್ಳಿಯವರು, ನಂತರ ಪ್ರಕಾಶ್ ಸರ್ ಅವರು ಸಹ ಆಗಿದ್ದಾರೆ. ಇನ್ನೂ ಹಲವಾರು ನಮ್ಮ ಕ್ಲಬ್ನಿಂದ ಮುಂದಿನ ದಿನಮಾನಗಳಲ್ಲಿ ಸೂಪರ್ ರ್ಯಾಂಡೋನಿಯರ್ ಆಗುವಂತಹ ಒಂದು ಇಚ್ಛೆಯನ್ನು ಹೊಂದಿದ್ದಾರೆ. ಮತ್ತು ಈ SR ಆಗಲಿಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಬಿಗ್ ಚಾಲೆಂಜ್ ಇದು. 200 ಕಿಲೋಮೀಟ್ರನ್ನು 13 ಗಂಟೆಯಲ್ಲಿ ಪೂರ್ಣಗೊಳಿಸಬೇಕಾಗ್ತದೆ. 13 ಗಂಟೆಯಲ್ಲಿ ಪೂರ್ಣಗೊಳಿಸುವಂಥ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದರೆ ಆಗ ಒಂದು ಸೈಕಲ್ ಪಂಚರ್ ಆಗಲಿ, ಅವ್ರ ಊಟ ಎಲ್ಲನೂ ಅದೇ ಅವಧಿಯೊಳಗನ ಕಂಪ್ಲೀಟ್ ಮಾಡಬೇಕಾಗ್ತದೆ. ಪಂಚರ್ ಆಯ್ತಪ್ಪ ಅಂದ್ರೆ ಅವರೇ ತಿದ್ಕೋಬೇಕಾಗ್ತದೆ. ಇದು ಸಹ ಅದೇ ಅವಧಿಯೊಳಗನ ಕನ್ಸಿಡರ್ ಆಗ್ತದೆ. ಹೀಗೆ ನಾನು ಮೊದಲೇ ಬಾರಿ SR ಮಾಡ್ಕೋಬೇಕು ಅನ್ನುವಂಥ ಒಂದು ವಿಚಾರದಿಂದ ಹುಬ್ಬಳ್ಳಿ ಸೈಕ್ಲಿಂಗ್ ಕ್ಲಬ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಶ್ರವಣ್ ಪಂಡಿತ್ ಡಾಕ್ಟ್ರು ಮತ್ತು ನಾನು, ಮಲ್ಲಿಕಾರ್ಜುನ್ ಗಾಣಿಗೇರ್ ಸರ್ ಅವರು, ನಂತರ ಜಗದೀಶ್ ಚಿಕ್ಕ ನರಗುಂದ್ ಅವರು, ಇವರೆಲ್ಲರೂ ಸಹ ಮೊದಲೇ ಬಾರಿ ಪಾರ್ಟಿಸಿಪೇಟ್ ಮಾಡಿದ್ವಿ. 200 ನಮ್ಮದು ಕಂಪ್ಲೀಟ್ ಆಯಿತು. ಈ ಇವೆಂಟನ್ನು ಹುಬ್ಳಿ ಟು ಗೋವಾ ನಾವು ರೈಡ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ರಾವ್ ಸರ್ ಅವರು ಸಹ ನಮ್ಮ ಜೊತೆಗಿದ್ದರು, ಪ್ರಶಾಂತ್ ದೊಡ್ಮನಿ ಸರ್ ಅವರು ನಮ್ಮ ಜೊತೆಗಿದ್ದರು. ಹೀಗೆ ತುಂಬ ಜನ ನಾವು ಇವೆಂಟ್ ಮಾಡಿದ್ವಿ. ನಂತರ 300 ಕಿಲೋಮೀಟರ್ಸನ್ನು ಹುಬ್ಳಿ ಟು ಶಿಕಾರಿಪುರ ಟು ಹುಬ್ಳಿ ನಾವು ಅಲ್ಲಿ ರೈಡ್ ಮಾಡಿದ್ವಿ. ನಂತರ 400 ಕಿಲೋಮೀಟರ್ಸ್ನ ಹುಬ್ಳಿ ಟು ಗದ್ದನಕೆರೆ ಕ್ರಾಸಿಂದ ಹುಬ್ಳಿ ಮತ್ತು ಬೆಳಗಾವಿಗೆ ಹೋಗಿ ಬೆಳಗಾವಿಂದ ರಿಟರ್ನ್ ಬರುವಂಥ ಒಂದು ಇವೆಂಟನ್ನು ಮಾಡಲಾಗಿತ್ತು. ಇನ್ನು 600 ಕಿಲೋಮೀಟ್ರನ್ನು ರೈಡ್ ಮಾಡುವಂಥ ಸಂದರ್ಭದಲ್ಲಿ ಹುಬ್ಳಿಯಿಂದ ಯಲ್ಲಾಪುರದಿಂದ ನಂತರ ಹುಬ್ಳಿಯಿಂದ ಗದಗ್ ಲಕ್ಕುಂಡಿಯಿಂದ ರಿಟರ್ನ್
ಹುಬ್ಬಳ್ಳಿಯಿಂದ ಮತ್ತೆ ಹಾವೇರಿಗೆ ಬಂದು ಹಾವೇರಿಯಿಂದ ರಿಟರ್ನ್ ಹೋಗುವಂಥ ಸಂದರ್ಭದೊಳಗೆ ಇಲ್ಲೇ ಬಂಕಾಪುರ ಒಂದು ಹೋಟೆಲ್ನೊಳಗೆ ಏನಾಯ್ತಪ್ಪ ಅಂದ್ರೆ ನಾನೇ ರೈಡ್ ಮಾಡ್ತಿದ್ದೆ, ಡಾಕ್ಟ್ರು ಮತ್ತು ನಾನು ಜೊತೆಯಲ್ಲಿ ರೈಡ್ ಮಾಡ್ತಾಯಿದ್ವಿ. ಆ ಸಂದರ್ಭದೊಳಗೆ ಅಲ್ಲಿ ಟಿಫಿನ್ ಮಾಡಲಿಕ್ಕೆ ಅಂಥೇಳಿ ಒಂದು ಹೋಟೆಲ್ನಲ್ಲಿ ನಿಲ್ಲಿಸಿದ್ವಿ. ಆ ಸಂದರ್ಭದೊಳಗೆ ನಾನು ಮೂರ್ಛೆ ಹೋಗಿ ಬಿದ್ದಂಥ ಒಂದು ಘಟನೆ ನನಗೆ ಇವಾಗಲೂ ನೆನಪದ. ಡಾಕ್ಟ್ರು ನನ್ನ ಜೊತೆಗಿದ್ದರು, ನನ್ನನ್ನು ಹೊರಗೆ ತೊಗೊಂಬಂದು ಹಾಕಿ ಇವೆಂಟ್ ನನಗೆ ಶುಶ್ರೂಷೆಯನ್ನು ಮಾಡಿದರು. ಮತ್ತು ನಮ್ಮ ಕ್ಲಬ್ನ ಮೆಂಬರ್ಸ್ಗಳಿಗೆ ಅವರು ಫೋನ್ ಮಾಡಿ ಹೇಳಿದಾಗ ವಿತಿನ್ ಕೆಲವೇ ನಿಮಿಷದಲ್ಲಿ ನಮ್ಮ ಕ್ಲಬ್ನ ಹಲವಾರು ಮೆಂಬರ್ಸ್ಗಳು ನಮ್ಮ ಸಹಾಯಕ್ಕೆ ಬಂದರು. ಇದನ್ನು ನೋಡಿದಾಗ ನನಗೆ ಏನು ಅನ್ನಿಸ್ತಪ್ಪ ಅಂತಂದ್ರೆ, ಒಂದು ಸೈಕ್ಲಿಂಗ್ ಒಂದು ಕ್ಲಬ್ ಅನ್ನುವಂಥದ್ದು ಕೇವಲ ಒಂದು ಆರೋಗ್ಯಕ್ಕಾಗಿ ನಾವು ಈ ರೈಡ್ ಮಾಡೋದಷ್ಟೇ ಅಲ್ಲ, ಒಂದು ಸಹಾಯ ಗುಣವನ್ನು ಬೆಳೆಸ್ತದ ಅಂತಂದು ಹೇಳಲಿಕ್ಕೆ ತುಂಬ ಸಂತೋಷ ಅಂತ ಅನ್ನಿಸ್ತದೆ. ನಂತರ ಆ ಇವೆಂಟಲ್ಲಿ ನಮ್ಮ ಕ್ಲಬ್ನ ಸದಸ್ಯರೆಲ್ಲರೂ ಮತ್ತೆ ನೀವು ರೈಡ್ ಮಾಡಿ ಅಂಥೇಳಿ ಪ್ರೋತ್ಸಾಹ ಮಾಡಿದರು. ಬಟ್ ನನಗೆ ಯಾಕೋ ಅದು ಅವತ್ತು ಬೇಡ ಅಂಥೇಳಿ ಡ್ರಾಪ್ ಮಾಡಿದೆ. ನಂತರ ಡಾಕ್ಟರ್ ಅವರು ಆ ರೈಡನ್ನು ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದರು ಸಿಂಗಲ್ಲಾಗಿ. ಆ್ಯಕ್ಚುಲಿ ಅವರು ನಮ್ಮ ಜೊತೆಗಿರುವಂಥವ್ರು ಅನೇಕ ಹುಬ್ಬಳ್ಳಿ ಬೇರೆ ಬೇರೆ ಕ್ಲಬ್ನವ್ರು ಮುಂದೆ ಹೋಗಿದ್ದರು. ಆ ಡಾಕ್ಟ್ರು ಒಬ್ಬರೇ ಇದ್ದರೂ ಸಹ ಮತ್ತೆ ತಮ್ಮ ರೈಡನ್ನು ಸ್ಟಾರ್ಟ್ ಮಾಡಿ ರಾಮಾಪುರ್ ಗೋವಾದ ಹತ್ತಿರ ಇರುವಂಥ ಅಲ್ಲಿವರೆಗೆ ಹೋಗಿ ರಿಟರ್ನ್ ಮತ್ತೆ ಹುಬ್ಬಳ್ಳಿಗೆ ಬಂದರು. ಆವಾಗ ಅವ್ರದ್ದು ಫಸ್ಟ್ ಇನ್ ಹಾವೇರಿ ಸೈಕ್ಲಿಂಗ್ ಕ್ಲಬ್ನಿಂದ SR ಆಯಿತು. SR ಮಾಡುವಂಥ ಸಂದರ್ಭದಲ್ಲಿ ಮಳೆ ಬರ್ತಿರ್ತದೆ, ಗಾಳಿ ಬರ್ತಿರ್ತದೆ, ಬಿಸಿಲು ಎಲ್ಲವನ್ನು ಸಹಿಸ್ಕೊಳ್ಳುವಂಥದ್ದು. 600 ಕಿಲೋಮೀಟ್ರ್ ನಾವು ರೈಡ್ ಮಾಡುವಂಥ ಸಂದರ್ಭದಲ್ಲಿ 40 ಗಂಟೆ ನಮ್ಗೆ ಅವಕಾಶ ಇರ್ತದೆ. 2 ಹಗಲು 1 ರಾತ್ರಿ ಸತತವಾಗಿ ಪೆಡ್ಲಿಂಗನ್ನು ಮಾಡಬೇಕಾಗ್ತದೆ. ನಿದ್ರೆ ಸಹ ಬರ್ತಾ ಇರ್ತದೆ. ಒಂದು ಹಗಲು 1 ರಾತ್ರಿ ಕಂಪ್ಲೀಟ್ ಆದಮೇಲೆ ದೇಹದೊಳಗೆ ಅನೇಕ ಬದಲಾವಣೆಗಳಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಹೈಡ್ರೇಷನ್ ಸಮಸ್ಯೆ ಆಗಲಿಕ್ಕೆ ಬಿಸಿಲ ಸಂದರ್ಭದಲ್ಲಿ ಹೈಡ್ರೇಷನ್ ಪ್ರಾಬ್ಲಮ್ ಆಗ್ತದೆ. ಆವಾಗ ಸತತವಾಗಿ ನೀರು ಕುಡಿಯೋದು, ಗ್ಲುಕೋಸನ್ನು ತೆಗೆದುಕೊಳ್ಳುವಂಥದ್ದು, ಊಟವನ್ನು ನಿಧಾನ ಮಾಡ್ತಾ ಇರುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ನಾವು ರೈಡ್ ಮಾಡ್ತಿರ್ತೀವಿ, ಅಲ್ಲಿ ಏನೂ ಊಟ ಸಿಗ್ತಾ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕಡೆ ಇಟ್ಕೊಂಡಂಥ ಒಂದು ಬಿಸ್ಕಿಟು ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ತಿಂದು ನಾವು ರೈಡನ್ನು ಮತ್ತೆ ಪ್ರಾರಂಭವನ್ನು ಮಾಡಬೇಕಾಗ್ತದೆ. ಸೈಕ್ಲಿಂಗ್ ಮಾಡುವುದರೊಳಗೆ ಈ ಮನುಷ್ಯನಿಗೆ ಸೈಕಲಾಜಿಕಲಿ ಮೆಂಟಲಿ ಎರಡೂ ಸಮೇತ ಸದೃಢ ಆಗ್ತಾನೆ. ಹೆಂಗೆ ಆಗ್ತಾನೆ? ಆಗಲೇ ನಮ್ಮ ಮಿತ್ರರು ಹೇಳಿದ್ದಾರೆ, ಸೈಕ್ಲಿಂಗ್ ಮಾಡುವಾಗ ನಿಮಗೆ ಬಿಸಿಲಿನಲ್ಲಿ ಹೊಡಿಬೇಕು, ಚಳಿ ಮಳೆಗಾಲ ಎಲ್ಲ ಟೆಂಪರೇಚರ್ಸು ಎಲ್ಲ ಮೈಂಟೈನ್ ಮಾಡ್ತೀವಲ್ಲ ಮೈದೊಳಗೆ, ಹಾಗಾಗಿ ಬಾಡಿ ತನಗೆ ತಾನೇ ಟ್ಯೂನ್ ಆಗುತ್ತೆ. ಇದರಿಂದ ಸೈಕಲಾಜಿಕಲಿ ಸಮೇತ ಕಷ್ಟ ಬಂದರೆ ಏನಾಗುತ್ತೆ, ಸುಖ ಬಂದರೆ ಏನಾಗುತ್ತೆ, ಹೆಂಗೆ ಮಾಡಬೇಕು ಅನ್ನೋದು ಸಮೇತ ನಾವು ಕಲಿತೀವಿ. ಹಾಗಾಗಿ ಇಂಗ್ಲೀಷಿಗೆ ಒಂದು ಸ್ಮಾಲ್ ಸೇಯಿಂಗ್ ಹೇಳ್ತಾರೆ ಸೈಕ್ಲಿಂಗ್ ಬಗ್ಗೆ, ಹೀಟೆಡ್ ಗೋಲ್ಡ್ ಈಸ್ ಆರ್ನಮೆಂಟ್ ಅಂತಾರೆ. ದೆನ್ ಬೀಟನ್ ಕಾಪರ್ ಈಸ್ ವೈರ್ ಅಂತಾರೆ. ಕಂಪ್ರೆಸ್ಡ್ ಕಾರ್ಬನ್ ಈಸ್ ಡೈಮಂಡ್. ಬಟ್ ನೆನ್ಪಿಟ್ಕೋರಿ, ಹೀಟೆಡ್ ಬೀಟನ್ ಕಂಪ್ರೆಸ್ಡ್ ಹ್ಯೂಮನ್ ಬೀಯಿಂಗ್ ಈಸ್ ಸೈಕ್ಲಿಸ್ಟ್. ಸೈಕ್ಲಿಸ್ಟ್ ಯಾವಾಗಲೂ ಬಾಡಿ ಚುರುಕಾಗಿರ್ತಾನೆ. ಆಗಲಿ ನಮ್ಮ ಮಿತ್ರರು ಹೇಳಿದರೆ, ನಿಮಗೆ ಬೆಳಗ್ಗೆ ಎಕ್ಸಸೈಸ್ ಮಾಡಿದರೆ ಶ್ರಾವಣ ಸರ್ ಹೇಳ್ತಾ ಇದ್ದರು, ನಾವು ದಿನ ಪೂರ ಚುರುಕಾಗಿರ್ತೀವಿ ಅಂತ. ಇದಕ್ಕಿಂತ ಮತ್ತೆ ಏನು ಬೇಕಾಗುತ್ತೆ? ಬಾಡಿ ಒಳಗೆ ಹಾರ್ಮೋನ್ಸ್ ಬರ್ತವೆ, ನಾವು ಹುಷಾರಾಗಿರ್ತೀವಿ. ಅದಕ್ಕೋಸ್ಕರ ಸೈಕ್ಲಿಂಗ್ ಅನ್ನೋದು ಬೇಕೇ ಬೇಕು. ಸೈಕ್ಲಿಂಗ್ ಇಲ್ಲದೆ ಮನುಷ್ಯರು ಮನೆಗಡೆ ಇರುವುದಿಲ್ಲ. ಈಗ ಸದೃಢ ಭಾರತ ಆಗಬೇಕಂದ್ರೆ ನಾವೆಲ್ಲರೂ ಆರೋಗ್ಯವಂತರಾಗಿದ್ದಿದ್ರೆ ಮತ್ತೆ ಸದೃಢ ಭಾರತ ಆಗುತ್ತೆ. ಈಗ ಜಗತ್ತು ಒಳಗೆ ಭಾರತ ಅನ್ನೋದು ಎಲ್ಲ ಓವರ್ಟೇಕ್ ಮಾಡಿ ಮೇಲೆ ಬರ್ತಾ ಇದೆ ಆರ್ಥಿಕವಾಗಿ, ಬೇರೆ ಬೇರೆ ವಿಷಯಗಳೊಳಗೆ. ನಾವೆಲ್ಲರೂ ಆರೋಗ್ಯವಂತರಾಗಿದ್ದಿದ್ರೆ ಇನ್ನೂ ಚಲೋ ಮುಂಚೆ ಬರ್ತೀವಿ. ಹಾಗಾಗಿ ಎಲ್ಲರೂ ದಯವಿಟ್ಟು ಕೈ ಜೋಡಿಸಿರಿ. ನವೆಂಬರ್ 10 ಸೈಕ್ಲೋತ್ಸವ 2024 ದೊಡ್ಡ ಸಂಖ್ಯೆಯಲ್ಲಿ ಜಾಯಿನ್ ಆಗೋಣ. ನಮ್ಮ ಹಾವೇರಿ ಜಿಲ್ಲೆ ಒಳಗೆ ಒಂದು ಕ್ರಾಂತಿ ಮಾಡೋಣ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ದಯಾನಂದ್ ಸೂರಗೊಂಡ ಅಂಥೇಳಿ. SR ಅನ್ನುವಂಥದ್ದು ಒಂದು ಸೈಕ್ಲಿಂಗ್ ಇವೆಂಟ್ನಲ್ಲಿ ಒಂದು ದೊಡ್ಡ ಚಾಲೆಂಜ್. ಅದು ಒಂದು ಸೈಕಲ್ ಇಯರ್ದೊಳಗೆ 200 ಕಿಲೋಮೀಟರು, 400 ಕಿಲೋಮೀಟ್ರು,
300 ಕಿಲೋಮೀಟ್ರು 600 ಕಿಲೋಮೀಟ್ರನ್ನ ಒಂದು ಕಡಿಮೆ ಅವಧಿಯೊಳಗೆ ಕಂಪ್ಲೀಟ್ ಮಾಡಿದವರು SR ಅಂಥೇಳಿ ಕನ್ಸಿಡರ್ ಆಗ್ತಾರೆ. ಈ SRನ್ನು ಕಂಪ್ಲೀಟ್ ಮಾಡಲಿಕ್ಕೆ ಟೈಮಿಂಗನ್ನು ನಿಗದಿಪಡಿಸಲಾಗಿರುತ್ತೆ. SR ಅಂತಂದ್ರೆ ಸೂಪರ್ ರ್ಯಾಂಡೋನಿಯರ್ ಅಂತಂದು ಹೇಳಿ. ಸೂಪರ್ ರ್ಯಾಂಡೋನಿಯರ್ ಆದಂಥವರು ಪ್ಯಾರಿಸ್ನಲ್ಲಿ ನಡೆಯುವಂತಹ ಒಂದು ಸೈಕ್ಲಿಂಗ್ ಉತ್ಸವದಲ್ಲಿ ಭಾಗಿಯಾಗಲಿಕ್ಕೆ ಒಂದು ಅರ್ಹತೆಯನ್ನು ಪಡೆದುಕೊಳ್ಳುವಂತಹ ಒಂದು ವಿಷಯ ಅದು. ಈ ಥರನಾಗಿ ನಮ್ಮ ಹಾವೇರಿ ಸೈಕ್ಲಿಂಗ್ ಕ್ಲಬ್ನಿಂದ ಶ್ರವಣ ಪಂಡಿತ್ ಡಾಕ್ಟರ್ ಅವರು ಮತ್ತು ನಾನು ದಯಾನಂದ್ ಸೂರ್ಗೊಂಡ್ ಹಾಗೂ ಮಂಜುನಾಥ್ ಪಾಮೇನಹಳ್ಳಿ ಅವರು, ನಂತರ ಪ್ರಕಾಶ್ ಸರ್ ಅವರು ಸಹ ಆಗಿದ್ದಾರೆ. ಇನ್ನೂ ಹಲವಾರು ನಮ್ಮ ಕ್ಲಬ್ನಿಂದ ಮುಂದಿನ ದಿನಮಾನಗಳಲ್ಲಿ ಸೂಪರ್ ರ್ಯಾಂಡೋನಿಯರ್ ಆಗುವಂತಹ ಒಂದು ಇಚ್ಛೆಯನ್ನು ಹೊಂದಿದ್ದಾರೆ. ಮತ್ತು ಈ SR ಆಗಲಿಕ್ಕೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಬಿಗ್ ಚಾಲೆಂಜ್ ಇದು. 200 ಕಿಲೋಮೀಟ್ರನ್ನು 13 ಗಂಟೆಯಲ್ಲಿ ಪೂರ್ಣಗೊಳಿಸಬೇಕಾಗ್ತದೆ. 13 ಗಂಟೆಯಲ್ಲಿ ಪೂರ್ಣಗೊಳಿಸುವಂಥ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂದರೆ ಆಗ ಒಂದು ಸೈಕಲ್ ಪಂಚರ್ ಆಗಲಿ, ಅವ್ರ ಊಟ ಎಲ್ಲನೂ ಅದೇ ಅವಧಿಯೊಳಗನ ಕಂಪ್ಲೀಟ್ ಮಾಡಬೇಕಾಗ್ತದೆ. ಪಂಚರ್ ಆಯ್ತಪ್ಪ ಅಂದ್ರೆ ಅವರೇ ತಿದ್ಕೋಬೇಕಾಗ್ತದೆ. ಇದು ಸಹ ಅದೇ ಅವಧಿಯೊಳಗನ ಕನ್ಸಿಡರ್ ಆಗ್ತದೆ. ಹೀಗೆ ನಾನು ಮೊದಲೇ ಬಾರಿ SR ಮಾಡ್ಕೋಬೇಕು ಅನ್ನುವಂಥ ಒಂದು ವಿಚಾರದಿಂದ ಹುಬ್ಬಳ್ಳಿ ಸೈಕ್ಲಿಂಗ್ ಕ್ಲಬ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಶ್ರವಣ ಪಂಡಿತ್ ಡಾಕ್ಟ್ರು ಮತ್ತು ನಾನು, ಮಲ್ಲಿಕಾರ್ಜುನ್ ಗಾಣಿಗೇರ್ ಸರ್ ಅವರು, ನಂತರ ಜಗದೀಶ್ ಚಿಕ್ಕ ನರಗುಂದವರು, ಇವರೆಲ್ಲರೂ ಸಹ ಮೊದಲೇ ಬಾರಿ ಪಾರ್ಟಿಸಿಪೇಟ್ ಮಾಡಿದ್ವಿ. 200 ನಮ್ಮದು ಕಂಪ್ಲೀಟ್ ಆಯಿತು. ಈ ಇವೆಂಟನ್ನು ಹುಬ್ಳಿ ಟು ಗೋವಾ ನಾವು ರೈಡ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ರಾವ್ ಸರ್ ಅವರು ಸಹ ನಮ್ಮ ಜೊತೆಗಿದ್ದರು, ಪ್ರಶಾಂತ್ ದೊಡ್ಮನಿ ಸರ್ ಅವರು ನಮ್ಮ ಜೊತೆಗಿದ್ದರು. ಹೀಗೆ ತುಂಬ ಜನ ನಾವು ಇವೆಂಟ್ ಮಾಡಿದ್ವಿ. ನಂತರ 300 ಕಿಲೋಮೀಟರ್ಸನ್ನು ಹುಬ್ಳಿ ಟು ಶಿಕಾರಿಪುರ ಟು ಹುಬ್ಳಿ ನಾವು ಅಲ್ಲಿ ರೈಡ್ ಮಾಡಿದ್ವಿ. ನಂತರ 400 ಕಿಲೋಮೀಟರ್ಸ್ನ ಹುಬ್ಳಿ ಟು ಗದ್ದನಕೆರೆ ಕ್ರಾಸಿಂದ ಹುಬ್ಳಿ ಮತ್ತು ಬೆಳಗಾವಿಗೆ ಹೋಗಿ ಬೆಳಗಾವಿಂದ ರಿಟರ್ನ್ ಬರುವಂಥ ಒಂದು ಇವೆಂಟನ್ನು ಮಾಡಲಾಗಿತ್ತು. ಇನ್ನು 600 ಕಿಲೋಮೀಟ್ರನ್ನು ರೈಡ್ ಮಾಡುವಂಥ ಸಂದರ್ಭದಲ್ಲಿ ಹುಬ್ಳಿಯಿಂದ ಯಲ್ಲಾಪುರದಿಂದ ನಂತರ ಹುಬ್ಳಿಯಿಂದ ಗದಗ್, ಲಕ್ಕುಂಡಿಯಿಂದ ರಿಟರ್ನ್ ಹುಬ್ಳಿಯಿಂದ ಮತ್ತೆ ಹಾವೇರಿ ಬಂದು ಹಾವೇರಿಯಿಂದ ರಿಟರ್ನ್ ಹೋಗುವಂಥ ಸಂದರ್ಭದೊಳಗೆ ಇಲ್ಲೇ ಬಂಕಾಪುರ ಒಂದು ಹೋಟೆಲ್ನೊಳಗೆ ಏನಾಯ್ತಪ್ಪ ಅಂದ್ರೆ ನಾನೇ ರೈಡ್ ಮಾಡ್ತೀರಿ, ಡಾಕ್ಟ್ರು ಮತ್ತು ನಾನು ಜೊತೆಯಲ್ಲಿ ರೈಡ್ ಮಾಡ್ತಾಯಿದ್ವಿ. ಆ ಸಂದರ್ಭದೊಳಗೆ ಅಲ್ಲಿ ಟಿಫಿನ್ ಮಾಡಲಿಕ್ಕೆ ಅಂಥೇಳಿ ಒಂದು ಹೋಟೆಲ್ನಲ್ಲಿ ನಿಲ್ಲಿಸಿದ್ವಿ. ಆ ಸಂದರ್ಭದೊಳಗೆ ನಾನು ಮೂರ್ಛೆ ಹೋಗಿ ಬಿದ್ದಂಥ ಒಂದು ಘಟನೆ ನನಗೆ ಇವಾಗಲೂ ನೆನಪದ. ಡಾಕ್ಟ್ರು ನನ್ನ ಜೊತೆಗಿದ್ದರು, ನನ್ನನ್ನು ಹೊರಗೆ ತೊಗೊಂಬಂದು ಹಾಕಿ ಇವೆಂಟ್ ನನಗೆ ಶುಶ್ರೂಷೆಯನ್ನು ಮಾಡಿದರು. ಮತ್ತು ನಮ್ಮ ಕ್ಲಬ್ನ ಮೆಂಬರ್ಸ್ಗಳಿಗೆ ಅವರು ಫೋನ್ ಮಾಡಿ ಹೇಳಿದಾಗ ವಿತಿನ್ ಕೆಲವೇ ನಿಮಿಷದಲ್ಲಿ ನಮ್ಮ ಕ್ಲಬ್ನ ಹಲವಾರು ಮೆಂಬರ್ಸ್ಗಳು ನಮ್ಮ ಸಹಾಯಕ್ಕೆ ಬಂದರು. ಇದನ್ನು ನೋಡಿದಾಗ ನನಗೆ ಏನು ಅನ್ನಿಸ್ತಪ್ಪ ಅಂತಂದ್ರೆ, ಒಂದು ಸೈಕ್ಲಿಂಗ್ ಒಂದು ಕ್ಲಬ್ ಅನ್ನುವಂಥದ್ದು ಕೇವಲ ಒಂದು ಆರೋಗ್ಯಕ್ಕಾಗಿ ನಾವು ಈ ರೈಡ್ ಮಾಡೋದು ಅಷ್ಟೇ ಅಲ್ಲ, ಒಂದು ಸಹಾಯ ಗುಣವನ್ನು ಬೆಳೆಸ್ತದೆ ಅಂತಂದು ಹೇಳಲಿಕ್ಕೆ ತುಂಬ ಸಂತೋಷ ಅಂತ ಅನ್ನಿಸ್ತದೆ. ನಂತರ ಆ ಇವೆಂಟಲ್ಲಿ ನಮ್ಮ ಕ್ಲಬ್ನ ಸದಸ್ಯರೆಲ್ಲರೂ ಮತ್ತೆ ನೀವು ರೈಡ್ ಮಾಡಿ ಅಂಥೇಳಿ ಪ್ರೋತ್ಸಾಹ ಮಾಡಿದರು. ಬಟ್ ನನಗೆ ಯಾಕೋ ಅದು ಅವತ್ತು ಬೇಡ ಅಂಥೇಳಿ ಡ್ರಾಪ್ ಮಾಡಿದೆ. ನಂತರ ಡಾಕ್ಟರ್ ಅವರು ಆ ರೈಡನ್ನು ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದರು ಸಿಂಗಲ್ ಆಗಿ. ಆ್ಯಕ್ಚುಲಿ ಅವರು ನಮ್ಮ ಜೊತೆಗಿರುವಂಥವ್ರು ಅನೇಕ ಹುಬ್ಳಿ ಬೇರೆ ಕ್ಲಬ್ನವ್ರು ಮುಂದೆ ಹೋಗಿದ್ದರು. ಆ ಡಾಕ್ಟ್ರು ಒಬ್ಬರೇ ಇದ್ದರೂ ಸಹ ಮತ್ತೆ ತಮ್ಮ ರೈಡನ್ನು ಸ್ಟಾರ್ಟ್ ಮಾಡಿ ರಾಮಾಪುರ್ ಗೋವಾದ ಹತ್ತಿರ ಇರುವಂಥ ಅಲ್ಲಿವರೆಗೆ ಹೋಗಿ ರಿಟರ್ನ್ ಮತ್ತೆ ಹುಬ್ಳಿಗೆ ಬಂದರು. ಆವಾಗ ಅವ್ರದ್ದು ಫಸ್ಟ್ ಇನ್ ಹಾವೇರಿ ಸೈಕ್ಲಿಂಗ್ ಕ್ಲಬ್ನಿಂದ SR ಆಯಿತು. ತುಂಬ ಸಂತೋಷ ವಿಚಾರ. ಮತ್ತು ಮುಂದಿನ ದಿನಮಾನಗಳಲ್ಲಿ ಮತ್ತೆ ನಾನು 600 ಕಂಪ್ಲೀಟ್ ಆಗಿರಲಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ನಾನು 600 ಕಂಪ್ಲೀಟ್ ಮಾಡಿ ಹಾವೇರಿ ಡಿಸ್ಟ್ರಿಕ್ಟ್ 2ನೇ SR ಆಗಿ ನಾನು ಆಯ್ಕೆ ಆದೆ. ನಂತರ ಮಂಜುನಾಥ್ ಪಾಮೇನಹಳ್ಳಿ ಸರ್ ಅವರು, ಪ್ರಕಾಶ್ ಸರ್ ಅವರು ಸಹ ಇದರಲ್ಲಿ ಜಾಯಿನ್ ಆದರು. ಇನ್ನು SR ಮಾಡುವಂಥ ಸಂದರ್ಭದಲ್ಲಿ ಮಳೆ ಬರ್ತಿರ್ತದೆ, ಗಾಳಿ ಬರ್ತಿರ್ತದೆ, ಬಿಸಿಲು ಎಲ್ಲವನ್ನು ಸಹಿಸಿಕೊಳ್ಳುವಂಥದ್ದು. 600 ಕಿಲೋಮೀಟ್ರ್ ನಾವು ರೈಡ್ ಮಾಡುವಂಥ ಸಂದರ್ಭದಲ್ಲಿ 40 ಗಂಟೆ ನಮ್ಗೆ ಅವಕಾಶ ಇರ್ತದೆ.
2 ಹಗಲು 1 ರಾತ್ರಿ ಸತತವಾಗಿ ಪೆಡ್ಲಿಂಗನ್ನು ಮಾಡಬೇಕಾಗ್ತದೆ. ನಿದ್ರೆ ಸಹ ಬರ್ತಾ ಇರ್ತದೆ. ಒಂದು ಹಗಲು 1 ರಾತ್ರಿ ಕಂಪ್ಲೀಟ್ ಆದಮೇಲೆ ದೇಹದೊಳಗೆ ಅನೇಕ ಬದಲಾವಣೆಗಳಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಹೈಡ್ರೇಷನ್ ಸಮಸ್ಯೆ ಆಗಲಿಕ್ಕೆ ಬಿಸಿಲಿನ ಸಂದರ್ಭದಲ್ಲಿ ಹೈಡ್ರೇಷನ್ ಪ್ರಾಬ್ಲಮ್ ಆಗ್ತದೆ. ಆವಾಗ ಸತತವಾಗಿ ನೀರು ಕುಡಿಯೋದು, ಗ್ಲುಕೋಸನ್ನು ತೆಗೆದುಕೊಳ್ಳುವಂಥದ್ದು, ಊಟವನ್ನು ನಿಧಾನ ಮಾಡ್ತಾ ಇರುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ನಾವು ರೈಡ್ ಮಾಡ್ತಿರ್ತೀವಿ, ಅಲ್ಲಿ ಏನೂ ಊಟ ಸಿಗ್ತಾ ಇರೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕಡೆ ಇಟ್ಕೊಂಡಂಥ ಒಂದು ಬಿಸ್ಕೆಟು ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ತಿಂದು ನಾವು ರೈಡನ್ನು ಮತ್ತೆ ಪ್ರಾರಂಭವನ್ನು ಮಾಡಬೇಕಾಗ್ತದೆ. ಎದುರು ಗಾಳಿ ಬರ್ತಿರ್ತದೆ. ಆ ಸಂದರ್ಭದಲ್ಲಿ ಸೈಕ್ಲಿಂಗ್ ಮಾಡೋದು ಸಹ ತುಂಬ ಕಷ್ಟ ಆಗ್ತಿರ್ತದೆ. ಮತ್ತು ಇನ್ನೊಂದು ಬಿಗ್ ಚಾಲೆಂಜ್ ಏನಪ್ಪ ಅಂತಂದ್ರೆ, ಸೈಕ್ಲಿಂಗ್ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ವೆಹಿಕಲ್ನವರು ರ್ಯಾಶ್ ರೈಡಿಂಗ್ ಮಾಡ್ತಾರೆ. ಸೈಕ್ಲಿಂಗ್ನವ್ರಿಗೆ ಅವಕಾಶವನ್ನು ಕೊಡೋದಿಲ್ಲ. ಅವರಿಗೆ ಅವಕಾಶ ಕೊಟ್ಟು ನಾವು ಸೈಡಾಗಿ ಹೋಗಬೇಕು ಅನ್ನುವಂಥದ್ದು. ಇದು ಸಹ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ಸನ್ನು ಮೂಡಬೇಕಾಗಿದೆ. ಇನ್ನು ಓಕೆ ಸರ್. ನಮ್ಮ ಹಾವೇರಿ ಸೈಕ್ಲಿಂಗ್ ಕ್ಲಬ್ ವತಿಯಿಂದ ನಾವು ರೈಡ್ಗಳನ್ನು ಪ್ರಾರಂಭ ಮಾಡಿದ್ವಿ. ನಮ್ಮ ಡಾಕ್ಟರ್ ಸರ್ ಹೇಳ್ದಂಗೆ ಆರಂಭದಲ್ಲಿ 6 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಈ ಥರ ರೈಡ್ ಮಾಡ್ತಾ ಅಭ್ಯಾಸ ಆಯಿತು. ಆರಂಭದಲ್ಲಿ ನಾವು ಸ್ವಲ್ಪ ಮುಂದೆ ಹೋಗಿ ಬಂದು ಸುಸ್ತಾಗ್ತಾ ಇತ್ತು. ಹೊಸ್ದಾಗೆಲ್ಲ ನಾವೆಲ್ಲ ಬಾಲ್ಯದಲ್ಲಿ ಸೈಕಲ್ ಹೊಡಿತಾ ಇದ್ವಿ. ಮುಂದೆ ಅದು ಅಭ್ಯಾಸ ಹೋಗಿರೋದ್ರಿಂದ ಮುಂದೆ ಕಷ್ಟ ಆಗ್ತಾಯಿತ್ತು. ಮುಂದೆ ಬರ್ತಾ ನಾವು 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಸುಮಾರು 300 ಕಿಲೋಮೀಟ್ರ್ವರೆಗೂ ರೈಡ್ ಮಾಡುವಂಥ ಒಂದು ಸಾಮರ್ಥ್ಯನ ಬೆಳೆಸ್ಕೊಂಡ್ವಿ. ಅದಕ್ಕೆ ಕಾರಣ ಏನಂತಂದರೆ ವಾರ ನಮ್ಮ ಕ್ಲಬ್ಬಿಂದ ಏನು ಮಾಡಿದ್ವಿ, ಒಂದು ಈವೆಂಟ್ಸನ್ನು ಮಾಡ್ತಾ ಹೊಂಟ್ವಿ. ಒಂದಿನ ಎಲ್ಲಿ ಹೋಗೋದಂದ್ರೆ ಒಂದು ಚಾರ್ಟ್ ಮಾಡಿದ್ವಿ. ಸೋಮವಾರ ಒಂದು ಕಡೆ ಹೋಗೋದು, ಮಂಗಳವಾರ ಆಡೂರು ಗುಡ್ಡ ಅಂತ ಹೋಗೋದು, ಬುಧವಾರ ಒಂದು ಕಡೆ ಹೋಗೋದು, ಗುರುವಾರ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗೋದು, ಶುಕ್ರವಾರ ಕಾಗಿನೆಲೆಗೆ ಅಂತ ಹೋಗೋದು. ಆದರೆ ಪ್ರತಿ ಶನಿವಾರ ನಾವು ಗಣಜೂರಿ ಮಾತ್ರ ತಪ್ಪದೇ ಹೋಗ್ತಾ ಇದ್ದೀವಿ. ಆಮೇಲೆ ಸಂಡೇ ಲಾಂಗ್ ರೈಡ್ ಉದ್ದೇಶ ಏನಂತಂದರೆ, ನಾವು ಭಾಳಷ್ಟು ಜನ ಕೂಡಿಕೊಂಡು ಸೈಕಲ್ ತೊಗೊಂಡು ಹೊರಟಿವಿ ಅಂತಂದರೆ ಜನರಿಗೆ ಅವೇರ್ನೆಸ್ ಆಗಲಿ, ಅವರು ಸ್ವಲ್ಪ ನಮ್ಮನ್ನು ನೋಡಿ ಅಟ್ಲೀಸ್ಟ್ ನಾವು ಹೋಗಬೇಕು ಅಂತ ಅನ್ನಿಸ್ಲಿ ಅನ್ನೋ ಉದ್ದೇಶಕ್ಕೆ ನಾವೇ ಮಾಡಿದ್ವಿ. ಪ್ರತಿ ಸಂಡೇ ಒಂದು ಲಾಂಗ್ ರೈಡ್ ಆಗಲಿ ಗುಂಪು ರೈಡ್ ಆಗಲಿ ಮಾಡ್ತಾಯಿದ್ವಿ. ಈ ಥರ ನಾವು ನಮ್ಮ ಕ್ಲಬ್ನ ಅಧ್ಯಕ್ಷರಾದಂಥ ಪ್ರಶಾಂತ್ ದೊಡ್ಡಮನಿ ಸರ್ ಇನ್ನೂ ಮೋಟಿವೇಶನ್ ಆಗಲಿ ಅಂತೇಳಿ ಪ್ರತಿ ಸಂಡೇ ಒಂದೊಂದು ಕಡೆ ಕರ್ಜಿಗೆ ಹೋಗೋದು, ಉಪ್ಪಿಟ್ಟು ಮಾಡಿಸೋದು, ಟಿಫನ್ ಮಾಡಿಸೋದು, ಆಮೇಲೆ ಮಕ್ಕಳು ಕರ್ಕೊಂಬರೋದು, ಈ ಥರ ಎಲ್ಲ ಮಾಡಿದರೆ ಈ ರೀತಿಯಾಗಿ ನಮ್ಮ ಕ್ಲಬ್ ಇನ್ನೂ ಬೆಳೀತಾ ಇದೆ. ಇದು ಹಿಂಗೆ ಮುಂದೆ ಬೆಳೀಲಿ, ಇನ್ನೂ ನಮ್ಮ ಸಂಖ್ಯೆ ಹೆಚ್ಚಾಗಲಿ, ಎಲ್ಲ ಜನರಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಹುಟ್ಟಲಿ ಅಂತ